ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾನು ಮದುವೆ ಪ್ರಾರಂಭದ ಬಗ್ಗೆ ಒಂದು 4 ಮಾತು ಹೇಳಿದ್ದೆ. ಈ ದಿನ ಅದನ್ನು ಮುಂದುವರಿಸ್ತಾ ಇದ್ದೀನಿ. ನಿಮ್ಮ ಮಕ್ಕಳು ಮದುವೆ ಮಾಡ್ಕೋಬೇಕು ಅಂತಂದಾಗ ನಿಮ್ಮ ಮಕ್ಕಳ ಅಥವಾ ಮಗಳ ಜಾತಕಗಳನ್ನು ವೀಕ್ಷಣೆ ಮಾಡಿಸ್ಕೊಳ್ರಿ. ಆನಂತರ ನಿಮ್ಮ ಮನೆದೇವರ ಹತ್ರಕ್ಕೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಒಂದು ಪೂಜೆಗಳನ್ನು ಮಾಡಿಸ್ಕೊಂಬರ್ರಿ. ನಿಮ್ಮ ಹುಡುಗನ ಅಥವಾ ಹುಡುಗಿಯ ಜಾತಕಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ಮನೆದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಂಡು ಒಂದು ಪೂಜೆಗಳು ಮಾಡಿಸ್ಕೊಂಡು ಅವ್ರ ಆಶೀರ್ವಾದ ತೊಗೊಂಬರ್ರಿ. ಯಾಕೆಂದ್ರೆ ಇಂಪಾರ್ಟೆಂಟ್ ಏನಂದರೆ ನಾವು ಏನೇ ಕಾರ್ಯಕ್ರಮಗಳನ್ನು ಮಾಡಿದರೆ ನಮ್ಮ ಮನೆದೇವರು ಅಂತ ಇರ್ತಾರೆ. ಮನೆದೇವರು ಅಂದರೆ ಏನಪ್ಪ ಅಂದರೆ ನಮ್ಮ ಅಪ್ಪ ಅಮ್ಮ ಇದ್ದಾಗೆ. ಅದೊಂಥರ ಹೆಡ್ ಆಫೀಸ್ ಅಂತ. ಯಾಕೆ ಹೆಡ್ ಆಫೀಸ್ ಹತ್ರ ಹೋಗ್ಬೇಕು ಅಂತ, ನಾವು ಏನೇ ಸಮಸ್ಯೆಗಳು ಬಂದರೂ ಮನೆಯಲ್ಲಿ ದೊಡ್ಡವರು ಅಂತ ಇರ್ತಾರೆ, ಅಪ್ಪ ಅಮ್ಮ ಅಂತ ಇರ್ತಾರೆ, ಹಾಗೂ ಅಜ್ಜ ಅಜ್ಜಿ ಅಂತ ಅವರ ಸಲಹೆಗಳನ್ನು ಯಾವ ರೀತಿ ತೊಗೊತೀವೋ ಹಾಗೆ ನಾವು ನಮ್ಮ ಮನೆದೇವರ ಅಥವಾ ಕುಲದೇವರ ಒಂದು ಆಶೀರ್ವಾದ ತೊಗೊಂಡ್ಬಿಟ್ಟು ನಾವು ಕಾರ್ಯಕ್ರಮಗಳು ಪ್ರಾರಂಭ ಮಾಡಿದ್ರೆ ಅದರ ಆಶೀರ್ವಾದದಿಂದ ನಮ್ಮ ಕೆಲ ಕಾರ್ಯಗಳು ಅಥವಾ ಎಲ್ಲ ಈ ಮದುವೆ ಮುಂಜಿ ಮತ್ತೊಂದು ಮಗದೊಂದು ಎಲ್ಲ ಕಾರ್ಯಕ್ರಮ ಕೂಡ ಸುಲಭವಾಗಿ ಆಗುತ್ತೆ, ನಿರ್ವಿಘ್ನಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಬೇಕು ಸ್ನೇಹಿತರೆ. ಹಾಗಾಗಿ ಆ ಕುಲದೇವರ ಆರಾಧನೆ ಮಾಡ್ಕೊಂಬಂದಮೇಲೆ ನೀವು ಯಾವ ಊರಲ್ಲಿ ವಾಸವಾಗಿರ್ತೀರಲ್ವ, ಯಾವ ಊರಲ್ಲಿ ವಾಸವಾಗಿರ್ತೀರ ಆ ಊರಿನ ಒಂದು ಗ್ರಾಮ ದೇವತೆ ಅಂತ ಇರುತ್ತೆ. ಗ್ರಾಮ ದೇವತೆ ಅಂದರೆ ಒಂದು ಗಂಡ ದೇವರು ಇರ್ಬೋದು ಅಥವಾ ಒಂದು ಹೆಣ್ಣು ದೇವರು ಇರ್ಬೋದು, ಎರಡೂ ಇರುತ್ತೆ. ಕೆಲವೊಂದು ಬಾರಿ ಏನಾಗ್ತದೆ, ಆಂಜನೇಯ ಸ್ವಾಮಿ ಎಲ್ಲ ಊರುಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ ಇದ್ದೇ ಇರ್ತದೆ. ಅಲ್ಲಿ ಅಮ್ಮ ಅಂತ ಒಂದು ಇರ್ತದೆ. ಗ್ರಾಮ ದೇವತೆ ಅಂದರೆ ಯಾವುದು ಇರುತ್ತೆ, ನಿಮ್ಮ ಊರಲ್ಲಿ ನೀವು ಯಾವ ಊರಲ್ಲಿ ವಾಸವಾಗಿದ್ದರೆ ಗ್ರಾಮ ದೇವತೆ ಹತ್ರ ಹೋಗಿ ನಿಮ್ಮ ಮಗನ ಅಥವಾ ನಿಮ್ಮ ಮಗಳ ಜಾತಕ ಇಟ್ಬಿಟ್ಟು ಅಲ್ಲೊಂದು ಪೂಜೆ ಮಾಡಿಸಿ ಅಥವಾ ಕುಂಕುಮಾರ್ಚನೆ ಪುಷ್ಪಾರ್ಚನೆ ನಿಮಗೆ ಏನು ಅನಿಸುತ್ತೋ ಒಂದು ಪೂಜೆ ಮಾಡಿಸ್ಕೊಂಡು ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರ್ರಿ. ಏನಕ್ಕೆ ಅಂತಂದರೆ ನಿಮ್ಮ ಮನೆಗಳಲ್ಲಿ ಬರ್ತಕ್ಕಂಥ ಹುಡುಗ ಹುಡುಗಿ ನೋಡ್ಲಿಕ್ಕೆ ಬರ್ತಕ್ಕಂಥ ಜನರ ಮನಸ್ಥಿತಿ ಆ ಊರಿಗೆ ಬಂದಾಗ ಅವ್ರಿಗೆ ಒಳ್ಳೇದಾಗಬೇಕು. ಅಂದರೆ ನಾನು ಈ ಊರಿಗೆ ಹೋಗ್ತಾ ಇದ್ದೀನಿ, ಒಂದು ಹುಡುಗನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಹುಡುಗಿನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವರ ಮನಸ್ಥಿತಿ ಚೆನ್ನಾಗಾಗಬೇಕಾದ್ರೆ, ನಿಮ್ಮ ಮನೆಗೆ ಅವ್ರು ಬರಬೇಕಾದ್ರೆ ಆ ಜಾಗಕ್ಕೆ ಬಂದಾಗ ಅವ್ರ ಮನಸ್ಸು ಒಳ್ಳೆ ತಿಳಿಯಾಗಿರಬೇಕು. ಆಮೇಲೆ ಸಾತ್ವಿಕ ಮನೋಭಾವದಿಂದ ಕೂಡಿರಬೇಕು ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಏನಾಗುತ್ತೆ ಅಂತಂದರೆ ನೀವಲ್ಲಿ ಒಂದು ಗ್ರಾಮದೇವತೆ ಪೂಜೆ ಮಾಡಿಸ್ಕೊಂಡು ಬಂದು ಇಟ್ಕೊಂಡ್ರು ಆಮೇಲೆ ನೀವು ಮದುವೆ ನೋಡಲಿಕ್ಕೆ ಮದುವೆ ಜಾತಕಗಳು ನೋಡಲಿಕ್ಕೆ ಹುಡುಕ್ಲಿಕ್ಕೆ ನೀವು ಪ್ರಾರಂಭ ಮಾಡ್ಬೋದು. ಇಲ್ಲಿ ಇನ್ನೂ ಒಂದು ಏನು ಸಮಸ್ಯೆ ಅಂತಂದರೆ, ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ನಮಗೆ ಏನಂತಂದರೆ ಗುರುಬಲ ಅಂದರೆ ಅಪ್ಪ ಅಮ್ಮಂದ್ರೆ ಗುರುಬಲ ಇರಬೇಕಾ ಅಥವಾ ಹುಡುಗಿ ಹೊಂದಿದ್ರೆ ಸಾಕಾಗತ್ತಾ ಅಂತ ಇಲ್ಲಿ ಭಾಳ ಜನ ಪ್ರಶ್ನೆ ಮಾಡಿಸ್ತಾರೆ. ಅವ್ರಿಗೆ ಹೇಳ್ತಾ ಇದ್ದೀನಿ ಏನಂದರೆ, ಹುಡುಗನಿಗೆ ಅಥವಾ ಹುಡುಗಿಗೆ ಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿ ನಡೀತಾ ಇದ್ದರೆ ಗುರುಬಲ ಇದ್ದರೆ ಒಳ್ಳೆಯದು. ಹಾಗೂ ಜೊತೆಗೆ ಶುಕ್ರ ಬಲ ಇರಬೇಕಾಗುತ್ತೆ. ಶುಕ್ರ ಬಲ ಇಂಪಾರ್ಟೆಂಟ್ ವೆರಿ. ಶುಕ್ರ ಅಂದರೆ ಏನಂದರೆ ಮದುವೆ ಕಾರಕ. ಹಾಗೂ ದಶಾಭಕ್ತಿ ಏನು ನಡೀತಾ ಇದೆ, ದಶಾಭಕ್ತಿಯಲ್ಲಿ ಕಾರಕರು ಯಾರು, ಅಂತರ್ದಶಾ ಕಾರಕರು ಯಾರು, ಹಾಗೂ ಲಗ್ನ ಕುಂಡ್ಲಿಯಲ್ಲಿ ಏನಿದೆ ಅಥವಾ ಮದುವೆ ನಂತರ ಏನೊಂದು ಕುಂಡ್ಲಿ ಅಂತ ಕಳಸಂಚಿಗೆಯಲ್ಲಿ ಹೇಳಿದ್ರೆ ನವಾಂಶ ಕುಂಡ್ಲಿ ಅಂತೇಳಿ, ನವಾಂಶ ಕುಂಡ್ಲಿಯಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ಪರಿಗಣನೆ ತೊಗೊಳ್ಬೇಕು ಸ್ನೇಹಿತರೆ. ತೊಗೊಬಿಟ್ಟು ಏನಾಗುತ್ತೆ ಅಂತಂದರೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಏನಂದರೆ ಎರಡನ್ನೂ ನೋಡ್ಕೊಂಡ್ಬಿಟ್ಟು ನೀವು ಅಲ್ಲಿ ಮಾಡ್ಕೋಬೇಕು. ಆಮೇಲೆ ತಂದೆ ತಾಯಿ ಗುರುಬಲ ಇದ್ದರೂ ನಡೀತದೆ, ಇಲ್ಲದಿದ್ದರೂ ನಡೀತದೆ. ಇದರಲ್ಲಿ ವಿಶೇಷವಾಗಿ ಏನಂದರೆ, ನೀವು ಮದುವೆ ಮಾಡಿ ಕೂತ್ಕೊಂಡಾಗ ನಿಮ್ಮ ಮಗ ಅಥವಾ ಮಗಳಿಗೆ ಗುರುಬಲ ಇರಬೇಕು. ಅದರ ಆಪೋನೆಂಟ್ ಅಂದರೆ ನೀವು ಯಾರಿಗೆ ಮದುವೆ ಮಾಡಿಸ್ಕೊತೀರಲ್ವ ಅವ್ರಿಗೂ ಕೂಡ ಗುರುಬಲ ಇದ್ದರೆ, ಎರಡೂ ಅಂದರೆ ಹುಡುಗ ಹುಡುಗಿಗೆ ಇಬ್ಬರಿಗೂ ಗುರುಬಲ ಇದ್ದರೆ ಸೂಕ್ತ. ಅಂದರೆ ಇಬ್ಬರಿಗೂ ಒಂದು 100ಕ್ಕೆ 50ರಿಂದ 60% ಅಷ್ಟು ಒಳ್ಳೆಯದು. ಕೆಲವೊಂದು ಬಾರಿ ಏನಾಗುತ್ತೆ, ಒಬ್ಬರಿಗೆ ಗುರುಬಲ ಇದ್ದರೆ ಇನ್ನೊಬ್ಬರು ಮಾಡ್ಬೋದು ಅಂತ ಅನಿಸುತ್ತೆ. ಅದು ಏನು ತೊಂದರೆ ಇಲ್ಲ ಮಾಡೋಕ್ಕಂದ್ರೆ ಹುಡುಗ ಹುಡುಗಿ ಇಬ್ಬರು ಗುರುಬಲ ಇತ್ತು ಅಂದರೆ, ಗುರುಬಲ ಯಾರಿಗೆ ಕಡಿಮೆ ಇರುತ್ತೋ ಅವರ ನಕ್ಷತ್ರ ಲಗ್ನದ ಪ್ರಕಾರ ನಾವು ಮದುವೆ ಮುಹೂರ್ತ ಅಂದರೆ ತಾಳಿ ಕಟ್ತಕ್ಕಂಥ ಮುಹೂರ್ತ ಇಟ್ಕೊಂಡಾಗ ಕೂಡ ಅವೆರಡೂ ಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಹುಡುಗನಿಗೆ ಗುರುಬಲ ಇರ್ತದೆ, ಹುಡುಗಿ ನಕ್ಷತ್ರ ರಾಶಿ ಮೇಲೆ ಆ ಮದುವೆ ಲಗ್ನದ ಮುಹೂರ್ತ ಇಟ್ಟಾಗ ಹುಡುಗಿಗೆ ತಾಳಿ ಕಟ್ಟಿದಾಗ ಅಲ್ಲಿ ಆ ಗುರುಬಲ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಉತ್ತಮ. ಇನ್ನು ತಂದೆ ತಾಯಿ ಗುರುಬಲ ಇರಲೇಬೇಕು ಅಂತೇನಿಲ್ಲ, ಅವ್ರ ದಶಾಭಕ್ತಿ ಚೆನ್ನಾಗಿದ್ದರೆ ಆಗೋಗುತ್ತೆ. ಅವರು ಏನು ನೋಡ್ಕೋಬೇಕು ಅಂದರೆ, ಅಲ್ಲಿ ಚತುರ್ಥಾಧಿಪತಿ ಪಂಚಮಾಧಿಪತಿ ಅಂತ ಒಂದೆರಡು ಲಗ್ನದಿಂದ ಅಥವಾ ರಾಶಿಯಿಂದ 4-5ನೇ ಮನೆ ಇರ್ತದೆ. ಅವ್ರ ಅಪ್ಪ ಅಮ್ಮ ಅವನು ವೀಕ್ಷಣೆ ಮಾಡ್ಕೋಬೇಕು. ಏನಂದರೆ, ನಾವು ಮಗನಿಗೆ ಅಥವಾ ಮಗಳಿಗೆ ಮದುವೆ ಮಾಡಲಿಕ್ಕೆ ಹೊರಟಾಗ ಏನಾಗುತ್ತೆ, ಚತುರ್ಥ ಭಾವ ಅಂದರೆ ನಮ್ಮ ಹತ್ರ ಮನೆ ಹೇಗಿದೆ, ಆಸ್ತಿ ಎಷ್ಟಿದೆ, ದುಡ್ಡು ಎಷ್ಟಿದೆ, ನಾವು ಯಾವ ರೀತಿ ಖರ್ಚುಗಳನ್ನು ಮಾಡ್ಬೋದು. ಜೊತೆಗೆ ಏನಾಗುತ್ತೆ, 5ನೇ ಮನೆ ಅಂದರೆ ನಮ್ಮ ಮಗನ ಆಯುಷ್ಯ ಪ್ರಮಾಣ ಯಾವ ರೀತಿ ಇದೆ, ಆಮೇಲೆ ನಮ್ಮ ಮಗ ಯಾವ ರೀತಿ ನಮಗೆ ಸ್ಪಂದಿಸ್ತಾನೆ ಮದುವೆಗೆ ಅಥವಾ ಮಗಳಿಗೆ ಸ್ಪಂದಿಸ್ತಾನೆ ಅಂತ ನಾವಿಲ್ಲಿ ರೆಫರೆನ್ಸ್ ತೊಗೋಬೇಕಾಗಿ ಸ್ನೇಹಿತರೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಆ್ಯಕ್ಚುಲಾಗಿ ಏನಂತಂದರೆ ಅಪ್ಪ ಅಮ್ಮನ ಜಾತಕದಲ್ಲಿ ಗುರುಬಲ ಇದ್ದರೂ ಒಳ್ಳೆಯದು, ಇಲ್ಲದೇ ಇದ್ದರೂ ಏನು ಅಂತ ಮ್ಯಾಕ್ಸಿಮಮ್ ಏನು ತೊಂದರೆಗಳಿರೋದಿಲ್ಲ. ಜನರಲಾಗಿ ಏನು ಉಪನಯನಕ್ಕೆ ಮಾತ್ರ ತೊಗೊತೀವಿ ನಾವು. ಅಂದರೆ ಉಪನಯನಕ್ಕೆ ಜನರಲಾಗಿ ಅಂದರೆ ತಾಯಿ ತೊಗೊಳೋದಿಲ್ಲ, ತಂದೆಗೆ ಆ ಒಟುವಿಗೆ. ಅಂದರೆ ಏನಕ್ಕೆ ತಗೊಂತೀವಿ ಅಂತಂದರೆ, ತಂದೆಗೆ ಗುರುಬಲ ಏನಕ್ಕೆ ಬೇಕಂದರೆ ಅವರು ಗಾಯತ್ರಿ ಮಂತ್ರನ ಉಪದೇಶ ಮಾಡೋದ್ರಿಂದ ಅವ್ರಿಗೆ ಗುರುಬಲ ಇರಬೇಕು. ಆಮೇಲೆ ಗಾಯತ್ರಿ ಅಂತ ಉಪದೇಶ ಮಾಡಿರ್ತಕ್ಕಂಥ ಒಟುವಿಗೆ ಅಂದರೆ ಆ ಹುಡುಗನಿಗೆ ಕೂಡ ಅಲ್ಲಿ ಗುರುಬಲ ಇತ್ತು ಅಂತಂದರೆ ಭಾಳಷ್ಟು ಒಳ್ಳೆಯದಾಗ ಸ್ನೇಹಿತರೆ. ಹಾಗಾಗಿ ಇದು ಅಲ್ಲಿ ಉಪನಯನಕ್ಕೆ ಮಾತ್ರ ಬರ್ತದೆ, ಇಲ್ಲಿ ಮದುವೆಗಳಿಗೆ ಅನ್ವಯ ಆಗೋದಿಲ್ಲ. ಆದರೂ ಅಪ್ಪ ಅಮ್ಮಂದ್ರೆ ಗುರುಬಲ ಅಥವಾ ಜಾತಕದಲ್ಲಿ ಅಥವಾ ಗುರು ಅಥವಾ ಶುಕ್ರ ಚೆನ್ನಾಗಿತ್ತು ಅಂತಂದರೆ ನಾವು ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದುವರಿಸ್ಬೋದು ಸ್ನೇಹಿತರೆ.
ನಂತರ ಇದೆಲ್ಲ ಆದಮೇಲೆ ಅಂದರೆ ಜಾತಕಗಳನ್ನು ನೀವು ಮ್ಯಾಚ್ ಮಾಡಿಕೊಡ್ತೀರಿ. ಜಾತಕಗಳನ್ನು ನೀವು ಮ್ಯಾಚ್ ಮಾಡಿ ಕೊಟ್ಟಾಗ ಏನಾಗುತ್ತೆ ಸ್ನೇಹಿತರೆ, ಕೆಲವೊಂದು ಬಾರಿ ಬ್ರೋಕರ್ಸಿಗೆ ಕೊಡ್ತೀರಿ ಅಥವಾ ನಿಮ್ಮ ಪರಿಚಯಸ್ಥರಿಗೆ ಹೇಳ್ತೀರಿ. ಹಾಗಾಗಿ ಏನಾಗುತ್ತೆ ಅಂದರೆ, ನೀವು ಯಾರಾದರೂ ಹುಡುಗ ಹುಡುಗಿ ನಿಮ್ಮ ಮನೆಗೆ ಅಂದರೆ ನೋಡ್ಲಿಕ್ಕೆ ಬರಬೇಕಾದ್ರೆ ಆ ದಿನ ನೀವು ಮನೆಯನ್ನು ಸ್ವಚ್ಛವಾಗಿ ತೊಳೆದಿಟ್ಕೋಬೇಕಾಗುತ್ತೆ. ತೊಳೆದಿಟ್ಕೊಂಡು ಅವತ್ತು ಒಂದು ದಿವಸ ಮಾತ್ರ ದೇವರ ಮನೆಯಲ್ಲಿರ್ತಕ್ಕಂಥ ದೇವರುಗಳನ್ನೆಲ್ಲ ಪೂಜೆಗಳನ್ನು ಮಾಡಿ ವಿಶೇಷವಾಗಿ ತುಪ್ಪದ ದೀಪ ಹಚ್ಚಿದರೆ ಭಾಳ ಒಳ್ಳೆಯ ಸ್ನೇಹಿತರೆ. ಯಾಕೆ ಅಂತಂದು ತುಪ್ಪ ಅಂದರೆ ಶುಕ್ರ ಅಂದರೆ ಬರ್ತಕ್ಕಂಥ ವ್ಯಕ್ತಿಗಳ ಮನಸ್ಸನ್ನು ಹಿಡಿದಿಟ್ಕೊಂಡು ನಿಮ್ಮ ಕೆಲಸಗಳಾಗಬೇಕು, ಅಥವಾ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿಯ ಮನಸ್ಸನ್ನು ಗೆದ್ದವರು ಮದುವೆಗೆ ಮುಂದುವರಿಬೇಕು ಅಂತಕ್ಕಂಥ ಆಪ್ಷನ್ಸಿಗೆ ಇಲ್ಲಿ ನಾವು ಮನೇಲಿ ಆ ದಿನ ಮಾತ್ರ ತುಪ್ಪದ ದೀಪ ಹಚ್ಚಬೇಕಾಗುತ್ತೆ. ಆದರೆ ಕೆಲವೊಂದು ಏನಾಗುತ್ತೆ ಅಂತಂದರೆ, ಎಣ್ಣೆ ಹಚ್ಚಿದ್ರೂ ಪರವಾಗಿಲ್ಲ ತೀರೆ ಅಂತ ತಲೆ ಕೆಡಿಸ್ಕೊಳ್ಳೋ ಅಂತ ಅನಿಸಿಲ್ಲ, ಬಟ್ ತುಪ್ಪದ ದೀಪ ಹಚ್ಚಿದ್ರೆ ಶ್ರೇಷ್ಠ. ಯಾಕಂದರೆ ತುಪ್ಪ ಅಂದರೆ ಶುಕ್ರ ಅಂತ ಅಮ್ಮ. ಹಾಗಾಗಿ ಬರ್ತಕ್ಕಂಥ ಮನಸ್ಸುಗಳ ಪರಿವರ್ತನೆಗೆ ಹಾಗೂ ಮುಂದಿನ ಮದುವೆ ಕಾರ್ಯಕ್ರಮಗಳಿಗೆ ಅದು ಭಾಳಷ್ಟು ಒಳ್ಳೆಯದಂತ ನಾವು ರೆಫರೆನ್ಸ್ ತೊಗೊತೀವಿ. ಜೊತೆಗೆ ಇನ್ನೂ ಏನಂದರೆ, ಕೆಲವೊಬ್ಬರು ಕೇಳ್ತಾರೆ ಮನೆ ಮುಂದೆ ಏನಂತಂದರೆ, ಈಗ ಅವ್ರು ಬಂದು ಹೋಗ್ತಾರೆ, ದೃಷ್ಟಿ ದೋಷಗಳಾಗುತ್ತೆ, ಅಕ್ಕಪಕ್ಕದವ್ರು ಸರಿ ಇರೋದಿಲ್ಲ, ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಪರಿಹಾರ ಅಂತ ಕೇಳ್ತಾರೆ. ಅದಕ್ಕೇನಂತಂದರೆ, ನೀವು ಅವ್ರ ಹುಡುಗ ಬರ್ತಕ್ಕಂಥದ್ದು ಹುಡುಗಿ ನಿಮ್ಮ ಮನೆಗೆ ಬರ್ತಕ್ಕಂಥ ಒಂದು ಸಮಯಕ್ಕಿಂತ 1 ಅವರ್ ಅಥವಾ 1.5 ಗಂಟೆ ಮುಂಚೆ ಒಂದು ನಿಂಬೆಹಣ್ಣನ್ನು ತಂದು ಎಡಗೈಯಿಂದ 3 ಸತಿ ಮನೆಗೆ ನಿವಾಳಿಸ್ಬಿಟ್ಟು ಅದನ್ನು ಚಾಕುದಲ್ಲಿ 2 ಭಾಗ ಮಾಡಿ ಅದಕ್ಕೆ ಅರಶಿನ ಕುಂಕುಮ ಹಾಕಿ ಆ ಮನೆ ಹೊರಗಡೆ ಅಂದರೆ ಮೇನ್ ಡೋರ್ನ ಹೊರಗಡೆ ಆ ಕಡೆ ಈ ಕಡೆ ಹೊಸ್ತ್ರ ಹತ್ರಕ್ಕೆ ಇಡಬೇಕಾಗುತ್ತೆ. ಅಂದರೆ ಅವರು ಆ ಹೊಸಲನ್ನು ಮೇನ್ ಡೋರ್ ಹೊಸ್ತನ್ನು ದಾಟ್ಕೊಂಡು ಬರಬೇಕಾಗುತ್ತೆ. ಆ ದಾಟ್ಕೊಂಡು ಬಂದಾಗ ಕೆಲವೊಂದು ದೃಷ್ಟಿ ದೋಷಗಳವೆಲ್ಲ ಏನಪ್ಪ ಅಂದರೆ ನಿರ್ನಾಮ ಆಗುತ್ತೆ. ಅಂದರೆ ಏನು ತೊಂದರೆಗಳಾಗ್ದಂಗೆ ಅವ್ರು ಒಳಗೆ ಬರ್ತಾರೆ. ಆಮೇಲೆ ದೋಷಗಳಂತ ಏನು ಅಂತ ಅನ್ನೋದಕ್ಕಿಂತ ಮುಂಚೆ ಏನಂತಂದರೆ, ಈಗ ಕೆಲವೊಬ್ಬರಿಗೆ ಕಂಡ್ರೆ ಒಬ್ರಿಗೆ ಆಗ್ತಿರಲ್ಲ, ಅಣ್ಣ ತಮ್ಮಂದ್ರೆ ಕಂಡ್ರೆ ಆಗ್ತಿರಲ್ಲ, ಕೆಲವು ಕುಟುಂಬದವರಿಗೆ ಅಕ್ಕಪಕ್ಕದ ಮನೆಯಲ್ಲಿ ಏನೋ ಒಂದು ಶತ್ರುತ್ವ ಇರ್ತದೆ, ಏನೋ ಒಂದು ಆಸ್ತಿ ವ್ಯವಹಾರ ಇರ್ತದೆ. ಹಾಗಾಗಿ ಅಂದರೆ ಈ ಮದುವೆಗೆ ಬರ್ತಕ್ಕಂಥ ಏನಪ್ಪ ಅಂದರೆ ನೋಡಕ್ಕೆ ಬರ್ತಕ್ಕಂಥ ಜನರ ಮನಸ್ಥಿತಿ ಹೆಂಗಿರ್ತದೆ, ಅವ್ರ ಅಕ್ಕಪಕ್ಕ ವಿಚಾರ ಮಾಡೋದು ಜನರೆಲ್ಲ ಕಾಮನ್ ಅದು. ಅಂದರೆ ಈ ಹುಡುಗ ಹೇಗಿದ್ದಾನೆ ಅಥವಾ ಈ ಹುಡುಗಿ ಹೇಗಿದೆ, ಇವ್ರ ಫ್ಯಾಮಿಲಿ ಹೇಗಿದೆ, ಇವ್ರ ಕುಟುಂಬ ಹೇಗಿದೆ, ಇವ್ರ ಜೀವನಗಳು ಮುಂದೆ ಯಾವ ರೀತಿ ಇರ್ತದೆ ಅನ್ನೋಕ್ಕೆ ಅವರೆಲ್ಲ ವೀಕ್ಷಣೆ ಮಾಡೋದು ಸರ್ವೇ ಸಾಮಾನ್ಯ ಅದು, ಅದ್ರಾಗೇನು ಡೌಟ್ ಇಲ್ಲ. ಹಾಗಾಗಿ ಏನಂದರೆ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿ ನೆಸಿಟಿ ಏನಿಲ್ಲ. ಹಾಗಾಗಿ ಇನ್ನೊಂದು ಏನು ಆಪ್ಷನಬಲ್ ಅಂದರೆ, ಹುಡುಗ ಹುಡುಗಿ ನೋಡ್ಲಿಕ್ಕೆ ನಿಮ್ಮ ಮನೆ ಬಂದಾಗ ನಿಮ್ಮ ಮನೆ ದೇವರಲ್ಲಿ ಪೂಜೆ ಮಾಡ್ಕೊಂಡು ತುಪ್ಪ ದೀಪ ಹಚ್ಚಿರಿ, ಒಂದು ನಿಂಬೆಹಣ್ಣನ್ನು ಕೊಯ್ದು ಆ ಕಡೆ ಈ ಕಡೆ ಅರಿಶಿನ ಕುಂಕುಮ ಹಚ್ಚಿ ಕೈ ಬಿಟ್ಬಿಡ್ರಿ. ಅದಕ್ಕೂ ಮೇರ್ ನಿಮಗೇನಪ್ಪ ಅಂತಂದರೆ, ಇನ್ನೂ ಲೋಬಾನ ಅಂತ ಹಾಕ್ತಾರೆ ಗೊತ್ತಲ್ರ. ಸೊ ಲೋಬಾನ ಹಾಕ್ತಾರೆ. ಲೋಬಾನ ಬೇಕಾದ್ರೆ ಮನೆ ತುಂಬ ಹಾಕ್ಬೋದು, ಇಲ್ಲಾಂದರೆ ಸಾಂಬ್ರಾಣಿ ಬತ್ತಿ ಧೂಪ ಅಂತ ಸಿಗುತ್ತೆ, ಅದನ್ನು ಬೇಕಾದ್ರೆ ನೀವು ಮನೆ ಹೊರಗಡೆ ಹಚ್ಚಬೇಕು, ಒಳಗಡೆ ಹಚ್ಚಬಾರ್ದು, ಹೊರಗಡೆ ಹಚ್ಬೇಕಾ. ಆಮೇಲೆ ಇನ್ನೊಂದು ಏನಂತಂದರೆ, ಬರ್ತಕ್ಕಂಥ ಈ ದಿವಸ ಎಸ್ಪೆಷಲಿ ವಿಶೇಷವಾಗಿ ಈಶ್ವರನಿಗೆ ಒಂದು ಏನಾರು ಪೂಜೆಗಳನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಯಾಕೆ ಅಂತಂದರೆ, ಇಲ್ಲಿ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವರು ನಿಜವಾಗಿ ಅಂತಂದರೆ ಈಶ್ವರ ಮತ್ತು ಪಾರ್ವತಿ ಅಂದರೆ ಅರ್ಧನಾರೀಶ್ವರ ಅಂತ ನಾವು ಹೇಳ್ತೀವಿ, ಅಥವಾ ಈಶ್ವರನಿಗೆ ಅಮ್ಮನಿಗೆ ಅಂದರೆ ಹುಡುಗ ಹುಡುಗಿ ನೋಡ್ಲಿಕ್ಕೆ ನಿಮ್ಮ ಮನೆಗೆ ಬರುವ ದಿವಸ ಏನಾದರೂ ಈಶ್ವರನ ದೇವಸ್ಥಾನದಲ್ಲಿ ಅಥವಾ ಅಮ್ಮನ ದೇವಸ್ಥಾನ ಒಂದು ಏನಾರು ಅವ್ರು ಜಾತಕ ತೊಗೊಂಡೋಗಿ ನಕ್ಷತ್ರ ರಾಶಿ ಒಂದು ಕುಂಕುಮಾರ್ಚನೆನೋ ಒಂದು ಪೂಜೆನೋ ಒಂದು ಪಂಚಾಮೃತ ಅಭಿಷೇಕ ಏನಾರು ಒಂದು ಮಾಡಿಕೊಂಡು ಮನೆಗೆ ತಂದಾಗ ಅದು ಕೂಡ ನಿಮಗೊಂದು ಪಾಸಿಟಿವ್ ವೈಬ್ರೇಷನ್ಸ್ ಇರ್ತದೆ. ಯಾಕೆ ಅಂದರೆ, ಒಂದು ಧನಾತ್ಮಕ ಒಂದು ಅಂಶ ಯಾಕೆ ಇರಬೇಕು ಸ್ನೇಹಿತರೆ ಅಂತಂದರೆ, ದೇವರು ಅಂತಕ್ಕಂಥದ್ದು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅವನು ಎಲ್ಲರ ಮನಸ್ಸಲ್ಲಿ ಎಲ್ಲರ ಆತ್ಮಗಳಲ್ಲಿ ವಾಸವಾಗಿರ್ತಾನೆ. ಈಗ ನಾನು ಬಂದು ನಿಮ್ಮ ಮನೆಗೆ ಹುಡುಗ ಹುಡುಗಿನ ಒಪ್ಕೋಬೇಕು ಅಂತ ನನ್ನ ಮನಸ್ಸಿಗೆ ಬರಬೇಕು ಅಂದರೆ ಅಲ್ಲಿಗೊಂದು ದೈವಶಕ್ತಿ ಎಳ್ಕೊಂಬರ್ಬೇಕಾಗುತ್ತದೆ. ನೀವು ಕರೆದ್ರೆ ಯಾರೂ ಬರೋದಿಲ್ಲ, ಬಟ್ ದೇವರು ಕರ್ಕೊಂಬಂದರೆ ಮನಸ್ಸು ಅಂದರೆ ಮನೋಕಾರಕ ಅಂತ, ವಿಶೇಷವಾಗಿ ಮನೋಕಾರಕ ಅಂದರೆ ಈಶ್ವರ. ಹಾಗಾಗಿ ಏನಂದರೆ, ಈಶ್ವರನ ಅಮ್ಮನ ಪೂಜೆ ಮಾಡಿಸ್ಕೊಂಡು ಬಂದರೆ ಆ ದಿನ ಇನ್ನೂ ಒಳ್ಳೆಯ ಸೂಕ್ತ. ಆಮೇಲೆ ಬಂದ ಮೇಲೆ ಅವ್ರಿಗೆ ಯಾವ ರೀತಿ ಉಪಚಾರ ಮಾಡಬೇಕು ಅಂತಕ್ಕಂಥದ್ದು ಏನಿದೆ ಅಲ್ವಾ, ಅದು ನಿಮ್ಮ ಆತಿಥ್ಯಕ್ಕೆ ಬಿಟ್ಟು ವಿಚಾರ. ಅವರಿಗೆ ಏನು ಉಪ್ಪಿಟ್ಟು ಕೊಡ್ತಿರೋ, ಅವಲಕ್ಕಿ ಕೊಡ್ತಿರೋ, ದೋಸೆಗಳು ಕೊಡ್ತಿರೋ, ಅಥವಾ ಕಾಫಿ ಟೀ ಕೊಡ್ತಿರೋ, ಬಾಳೆಹಣ್ಣು ಕೊಡ್ತಿರೋ, ಅಥವಾ ಅವಲಕ್ಕಿಗಳು ಕೊಡ್ತಿರೋ, ಅದು ನಿಮ್ಮ ಮೇಲೆ ನಿಂತ್ಕೊಂಡಿರುತ್ತೆ. ಹಾಗಾಗಿ ಮನೆ ಏನಪ್ಪ ಅಂದರೆ ಸ್ವಲ್ಪ ಮಟ್ಟಿಗೆ ಕ್ಲೀನ್ಕೊಂಡು ಶುಭ್ರವಾಗಿ ಇಟ್ಕೊಂಡ್ರೆ ಬಂದು ಹೋಗ್ತಕ್ಕಂಥ ಒಂದು ಮನಸ್ಥಿತಿ, ಮನೆಯೂ ಚೆನ್ನಾಗಿದೆ, ಮನೆಗಿರ್ತಕ್ಕಂಥ ಹುಡುಗ ಅಥವಾ ಹುಡುಗಿ ಚೆನ್ನಾಗಿದೆ, ಕುಟುಂಬದವ್ರು ಚೆನ್ನಾಗಿದೆ ಅಂತ ಅಲ್ಲಿ ಒಳ್ಳೆ ಭಾವನೆ ಅಥವಾ ಒಳ್ಳೆ ಫೀಲಿಂಗ್ಸ್ ಬರೋಂಗೆ ನೀವು ಆ ದಿನ ಮನೇನ ಅಲಂಕಾರ ಮಾಡಿಕೊಡ್ರಿ ಅಥವಾ ರೆಡಿ ಮಾಡಿಕೊಡ್ರಿ ಅಂತ ಹೇಳಬೇಕಾಗುತ್ತೆ. ಇದೆಲ್ಲ ಆದಮೇಲೆ ಬಂದೊಂದು ಮಾತುಕತೆ ಆಗುತ್ತೆ, ನೋಡ್ತಾರೆ, ಎಲ್ಲ ಆದಮೇಲೆ ಮತ್ತೆ ನಾವು ತಿಳಿಸಿ ಅಂತ ಹೋಗ್ತಾರೆ. ಇವ್ರುಗಳು ಹೋದ್ಮೇಲೆ ಅಂದರೆ, ಒಂದು ಮನೆಯಿಂದ ಹುಡುಗನ ನೋಡ್ಕೊಂಡು ಅಥವಾ ಹುಡುಗಿ ನೋಡ್ಕೊಂಡು ಅವ್ರು ಬೀಗರು ಹೊರಟೋದ್ಮೇಲೆ ಒಂದು ಬಕೆಟ್ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು, ಒಂದು ಸ್ವಲ್ಪ ಅರಿಶಿಣ ಪುಡಿ ತೊಗೊಂಡು ಮನೆ ಅಂಗಳಕ್ಕೆ ಸುರಬೇಕಾಗತ್ತೆ. ಯಾಕೆ ಅಂತಂದರೆ, ಅವ್ರು ಬಂದೋದ್ಮೇಲೆ ಯಾಕೆ ಈ ಕೆಲಸ ಮಾಡಬೇಕು ಸ್ನೇಹಿತರೆ ಅಂತಂದರೆ, ಈಗ ಅವ್ರು ಬಂದು ಹೊರಟೋಗಿರ್ತಾರೆ, ಅಲ್ಲಿ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಮನೆಗೆ ಹೋಗೋ ತನಕ ಅಂದರೆ, ಈಗ ರೋಡಲ್ಲಿ ಜರ್ನಿ ಮಾಡ್ತಾರೆ ನೋಡಿರಿ, ಕಾರುಗಳಲ್ಲಿ ಜರ್ನಿ ಮಾಡ್ತಾರೆ ಅಥವಾ ಬಸ್ಸುಗಳಲ್ಲಿ ಜರ್ನಿ ಮಾಡ್ತಾರೆ. ಆ ಜರ್ನಿ ಮಾಡಬೇಕಾದ್ರೆ ನಮ್ಮ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬರಬಾರ್ದು, ಯಾವ ನೆಗೆಟಿವ್ ಥಾಟ್ಸ್ ಬರಬಾರ್ದು. ಅದಕ್ಕೆ ಅಂದರೆ ಅವ್ರು ಹೋದ ಒಂದು 5ರಿಂದ 10 ನಿಮಿಷ ಒಳಗಡೆ ಒಂದು ಬಕೆಟ್ ನೀರು, ಚಿಕ್ಕದು ದೊಡ್ಡದು, ಅದು ಇಷ್ಟಾರು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಆ ಬಕೆಟ್ ನೀರಲ್ಲಿ ಸ್ವಲ್ಪ ದಪ್ಪ ಉಪ್ಪು ಹಾಕ್ಕೊಂಡು ಒಂದು ಹಿಡಿ ಸ್ವಲ್ಪ ಅರಶಿನ ಕಲಿಸ್ಬಿಟ್ಟು ಮನೆ ಅಂಗಳಕ್ಕೆ ಹಾಕಿದರೆ ಅವ್ರು ಅಲ್ಲಿ ಹೋಗೋ ತನಕ
ತನಕ ಅಂದರೆ ಅವ್ರ ಮನೆಗೆ ವಾಪಸ್ ಹೋಗಿ ತಲುಪೋ ತನಕ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅಥವಾ ಒಳ್ಳೆಯ ಒಪಿನಿಯನ್ ಬರುತ್ತೆ. ಅರಶಿನ ಅಂದರೆ ಏನಂದರೆ ಗುರು ಅಂತೇಳಿ, ಗುರುಗ್ರಹ ಅಂದರೆ ಮನಸ್ಸಲ್ಲಿ ಒಳ್ಳೆ ಸಾತ್ವಿಕ ಭಾವನೆ ಅಂದ್ಕೊಂಡಿರ್ತಾರೆ. ಉಪ್ಪು ಒಂದು ಏನಪ್ಪ ಜನರಲಾಗಿ ಅಂತಂದರೆ ನಾವು ರಾಹು ಗ್ರಹಕ್ಕೆ ತಗೊಂತೀವಿ. ರಾಹು ಗ್ರಹ ಏನಪ್ಪ ಅಂದರೆ ಋಣ ಅಂತೀವಿ, ನಾವು ಋಣಾನುಬಂಧ ಅಂತೀವಿ. ಋಣಾನುಬಂಧ ಏನಂದರೆ ಉಪ್ಪಿನ ನೀರು ಜೊತೆ ಗಂಗೆ ಅಂದರೆ ಆ ಉಪ್ಪಿನ ಜೊತೆ ಸೇರಿದಾಗ ನಮಗೆ ಋಣಾನುಬಂಧ, ಅವ್ರಿಗೂ ನಮಗೆ ಬೆಸೆಯಲಿ ಅಂದರೆ ನಮ್ಮ ಅವರ ಒಂದು ಮದುವೆ ಸಂಬಂಧಗಳು ಮುಂದೆ ಬರಲಿ, ಚೆನ್ನಾಗಾಗಲಿ, ಹೊಂದಾಣಿಕೆ ಆಗಲಿ ಅಂತಕ್ಕೆ ನಾವು ಅದನ್ನು ಆ ಕೆಲಸ ಮಾಡಬೇಕು. ಅದೆಲ್ಲ ಆದಮೇಲೆ ನೀವು ಮತ್ತೆ ಮಾಮೂಲಾಗಿ ನಿಮ್ಮ ಪ್ರಕಾರ ನೀವು ಇರಬೇಕಾಗುತ್ತೆ. ಆಮೇಲೆ ಜನರಲಾಗಿ ಏನಂದರೆ ಅಕಸ್ಮಾತ್ ಅವ್ರು ಹೋದ್ಮೇಲೆ ಒಂದಿಷ್ಟು ದಿವಸ ತಿಳಿಸ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಕೆಲವೊಂದು ಇದು ಸ್ವಲ್ಪ ಮಟ್ಟಿಗೆ ನಮ್ಮ ಜನರಿಗೆ ಭಾಳ ಕನ್ಫ್ಯೂಷನ್ಸ್. ಹೋದರು, ನೋಡ್ಕೊಂಡು ಹೋದರು, ಅವ್ರಿಗೂ ಒಪ್ಪಿಗೆ ಆಗೈತಿ, ಇವ್ರಿಗೂ ಒಪ್ಪಿಗೆ ಆಗಿತ್ತು, ಏನೂ ರೆಸ್ಪಾನ್ಸ್ ಇಲ್ಲ ಅಂತಂದಾಗ ಒಂದು 4-5 ದಿವಸ ತನಕ ನೀವು ವೆಯ್ಟ್ ಮಾಡಿರಿ. ಓಕೆ, ಒಂದು 4-5 ದಿವಸ ತನಕ ವೆಯ್ಟ್ ಮಾಡಿರಿ. ಅಕಸ್ಮಾತ್ ಇದ್ರ ಮೇಲೆ ತಿಳಿಸ್ತಿಲ್ಲ ಅವರು ಅಂತಂದರೆ ನೀವೇ ಕೇಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದರೆ ನಿಮ್ಮ ಮನೆಯಲ್ಲಿ ಅದನ್ನು ಯಾವತ್ತು ಕೇಳಬೇಕು ಅಂತೀರೋ ಆ ದಿನ ನೀವು ಮನೆಗೊಂದು ಪೂಜೆ ಮಾಡಿಕೊಂಡು, ದೇವ್ರ ಪೂಜೆ ಮಾಡಿಕೊಂಡು, ತುಪ್ಪ ದೀಪ ಹಚ್ಕೊಂಡು ಒಂದು ನಿಂಬೆಹಣ್ಣನ್ನು ಕೈಲಿ ಇಟ್ಕೊಳ್ರಿ. ಒಂದು ನಿಂಬೆಹಣ್ಣನ್ನು ಕೈ ಹಿಡ್ಕೊಂಡ್ಬಿಟ್ಟು ಒಂದು ಟೈಮಲ್ಲಿ ಅಂದರೆ ನೋಡ್ಕೊಳ್ರಿ, ರಾವು ಕಾಲ ಯಮಗಂಡ ಕಾಲನ್ನು ಬಿಟ್ಬಿಟ್ಟು ಒಂದು ಒಳ್ಳೆ ಮುಹೂರ್ತದಲ್ಲಿ ನೀವು ಎಡಗಡೆಗೆ ಅಂದರೆ ಎಡಗೈಯಲ್ಲಿ ನೀವು ನಿಂಬೆಹಣ್ಣು ಇಟ್ಕೊಳ್ರಿ, ಬಲಗೈಯಲ್ಲಿ ಫೋನ್ ಇಟ್ಕೊಳ್ರಿ. ಈ ಥರ ಇಟ್ಕೊಂಡು ನೀವು ಆ ನಿಂಬೆಹಣ್ಣು ಇಟ್ಕೊಂಡೇ ಮಾತಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ ವೈಬ್ರೇಷನ್ಸ್. ಅಂದರೆ ನಿಂಬೆಹಣ್ಣು ಈಸ್ ಏನಪ್ಪ ಒಂಥರ ದುರ್ಗಾದೇವಿ ಅಂತಂತೀವಿ ನಾವು. ಅಂದರೆ ರಾಹು ಗ್ರಹ ಕಂಪೇರ್ ಮಾಡ್ಕೊತೀವಿ. ಏನೇ ಒಂದು ವಾಮಾಚಾರಗಳಾಗದಾಗ, ದೃಷ್ಟಿ ದೋಷ ಬರೆದಾಗ ಅದನ್ನು ನಾವು ಕೈಲಿ ಇಟ್ಕೊಂಡಿರ್ತೀವಿ. ಎಲ್ಲರೂ ಇಟ್ಕೊಂಡಿರ್ತೀವಿ, ಅದಕ್ಕೇನು ಡೌಟ್ ಇಲ್ಲ. ಹಾಗಾಗಿ ಏನಂದರೆ ಆ ನಿಂಬೆಹಣ್ಣನ್ನು ಎಡಗೈಲಿ ಇಟ್ಕೊಂಡು ನೀವು ಬಲಗೈಯ ಮೊಬೈಲ್ ಇಟ್ಕೊಂಡು ಏನಾದ್ರು ಫೋನ್ಗಳು ಮಾಡಿದಾಗ ಅದು ಕೂಡ ನಿಮಗೆ ಪಾಸಿಟಿವ್ ವೈಬ್ರೇಷನ್ಸ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ಅವ್ರ ಮನಸ್ಥಿತಿಗಳು ಚೆನ್ನಾಗಿರುತ್ತೆ, ನಿಮ್ಮ ಮನಸ್ಥಿತಿ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಕೆಲಸಗಳಲ್ಲಿ ಬೇಗ ಆಗ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ ಸ್ನೇಹಿತರೆ. ಹಾಗಾಗಿ ಏನಂದರೆ ಇದನ್ನು ಮಾಡ್ಬೋದು. ಅದಾದಮೇಲೆ ಒಪ್ಪಿಗೆ ಆಯಿತು ಮುಂದೆ ಅಂತಂದರೆ ಅದನ್ನು ಮದುವೆ ಸಂಬಂಧಗಳು ನಿಧಾನಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಎಂಗೇಜ್ಮೆಂಟ್ಗಳು ಒಂದೊಂದು ಜಾತಕಗಳನ್ನ ಕಂಪ್ಲೀಟ್ ತೋರಿಸ್ಕೊಂಡು ಮಾಡಬೇಕಾಗುತ್ತೆ ಸ್ನೇಹಿತರೆ. ರಿಲೀಸ್ ಸೆಕೆಂಡ್ ಎಪಿಸೋಡ್ ಇದೆ. ಏನಪ್ಪ ಅಂತಂದರೆ ನನ್ನ ಪ್ರಕಾರ ಮದುವೆಗೆ ಬಂದು ಹೋಗ್ತಕ್ಕಂಥ ಘಟನೆಗಳಿಗೆ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಗಳಲ್ಲಿ ಹುಡುಗ ಹುಡುಗಿ ಜಾತಕನ ಏನಂದರೆ ಯಾವ ರೀತಿ ಮ್ಯಾಚಿಂಗ್ ಮಾಡಬೇಕು, ಅಂದರೆ ಗುಣಗಳು ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅಂದರೆ ಒಂದು ಹುಡುಗ ಹುಡುಗಿ ಜಾತಕಗಳಲ್ಲಿ ಏನಾಗುತ್ತೆ, ಗುಣಗಳಂದರೆ ನಕ್ಷತ್ರ, ನಾಡಿ, ಯೋನಿ, ಗಣ, ಕೂಟ, ದಶಾಭುಕ್ತಿ, ಅಂತರ್ದಶಾಭುಕ್ತಿ ಅವುಗಳೆಲ್ಲ ನೋಡ್ಕೊಂಡು ನಾವು ಯಾವ ರೀತಿ ಮಾಡಬೇಕು, ಎಷ್ಟು ಗುಣಗಳು ಬಂದರೆ ಸೂಕ್ತ. ಆಮೇಲೆ ಏನಂದ್ರೆ ಕೆಲವೊಬ್ಬರಿಗೆ ಏನಾದರೂ ಗುಣಗಳು ಬಂದುಬಿಟ್ರೆ ಮುಗಿದೋಗ್ಬಿಡುತ್ತೆ ಅಂತಾರೆ. ಬೇಡ, ಆ್ಯಕ್ಚುಲಿ ಎಲ್ಲ ಸತ್ಯ. ಗುಣಗಳು ಬಂದರೆ ಏನಾಗುತ್ತೆ ಅಂತಂದರೆ ಅದು ಒಂದು 50%. ಬಟ್ ಜಾತಕದ ಇನ್ನರ್ ಬಿಲ್ಟ್ ನಾವು ನೋಡಬೇಕಾಗುತ್ತೆ. ಇನ್ನರ್ ಬಿಲ್ಟ್ ಅಂದರೆ ಏನಿದೆ, ಲಗ್ನ ಏನಿದೆ, ನಾವು ಕಳೆದ ಸಂಚಿಕೆ ಹೇಳ್ದಂಗೆ ಎಲ್ಲದನ್ನು ನೋಡ್ಕೋಬೇಕಾದ ನೋಡ್ಕೊಂಡು ನಾವು ಮುಂದುವರಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನಪ್ಪ ಅಂದರೆ ನಕ್ಷತ್ರ ಅಂದರೆ ಜಾತಿಗಳನ್ನು ಯಾವ ರೀತಿ ಹೊಂದಿಸ್ಕೋಬೇಕು, ಅಂದರೆ ಹೊಂದಿಸ್ಕೋಬೇಕು ಅಂದರೆ ಏನಾಗುತ್ತೆ ಅಂತಂದರೆ ಬರೀ ನಾರ್ಮಲಾಗಿ ಹೊಂದ್ಸ್ಕೊಳೋದಕ್ಕಿಂತ ಯಾವ ರೀತಿ ನೋಡಬೇಕು ಅನ್ನೋದು ನಾನು ಡೀಟೇಲಾಗಿ ವಿವರ ಹೇಳ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಶುಭ ಆಗಲಿ.